राजाधिराज सद्गुरुनाथ महाराज की जय। श्री गुरुदेव। गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्मा तस्मै श्री गुरुवे नमः। गुरुर्साक्षात् परब्रह्मा तस्मै श्री गुरुवे नमः। सदानंद सद्गुರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. पार्वती जय जय राम कृष्ण हरे। 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 जय राम कृष्ण हरे। जय जय राम कृष्ण हरे। धन्य धन्य हा नरदेहो येथील अपूर्वता पाहो. जो जो कीजे परमार्थीला हो तो पावे सिद्धी ते. ठोपार कुमाये जय जय ठोपार कुमाये. जय जय ठोपार कुमाये. राजाधिराज सद्गुरुनाथ महाराज की जय. श्री गुरुदेव दत्त. नरदेहाचे उचित काही करावे आत्महित. यथानुशक्त्या चित्त वित्त सर्वोत्तमी लावावे. जय जय रघुवीर. ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಸಂಪ್ರದಾಯದ ಮೂಲ ಪುರುಷರಿಂದ ಹಿಡಿದು ಇಲ್ಲಿಯವರೆಗೆ ಆಗಿ ಹೋಗಿರುವಂತಹ ಎಲ್ಲ ಸದ್ಗುರುವರ್ಯರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸುತ್ತಾ,
ಸಮರ್ಥರ ಕೃಪಾ ತಮ್ಮ ಬಳಗವನ್ನು ತಮ್ಮ ಶಿಷ್ಯರ ಮನೆಗೆ ಕಳಿಸಿಕೊಟ್ಟಾರ. ಅಂಥ ಒಂದು ಶಿಷ್ಯರ ಈ ಒಂದು ನಿವಾಸದಲ್ಲಿ ನಾವು ನೀವುಗಳೆಲ್ಲ ಸತ್ಸಂಗದ ನಿಮಿತ್ತ ಉಪಸ್ಥಿತರಿದ್ದೆವು. ಇದು ನಮ್ಮ ಭಾಗ್ಯ, ಅಹೋಭಾಗ್ಯ. ಉಪಸ್ಥಿತರಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ. ಸಮರ್ಥರು ಮೊದಲಿಗೆ ಏನು ಹೇಳ್ತಾರಂದ್ರೆ, ಧನ್ಯ ಧನ್ಯ ಹಾ ನರದೇವು ಏತೀಲ ಅಪೂರ್ವತಾ ಪಾಹೋ ಜೋ ಜೋ ಕೀಜೆ ಪರಮಾರ್ಥಿಲಾಹೋ ತೋ ಪಾವೆ ಸಿದ್ಧೀತೆ. ದಾಸಬೋಧನ ನರದೇಹಸ್ತವನದೊಳಗಿನ ಒಂದು ಓವಿ ಇದು. ಎಂಥ ಧನ್ಯತಮವಾದಂತಹ ಒಂದು ಜೀವನ ನಿಮಗೆ ಸಿಕ್ಕದ್ರಪ್ಪ ಅಂತ ಅಂತಾರವರು. ಸಮರ್ಥ ಏನಂತಾರೆ, ನಿಮಗೆ ಸಿಕ್ಕಂಥ ಈ ಮನುಷ್ಯ ಜನ್ಮ ಏನದಲ್ಲ, ನರಜನ್ಮ ಅದಲ್ಲ, ಎಂಥ ಅದ್ಭುತವಾದದ್ದಪ್ಪ ಅಂದ್ರೆ, ಜೋ ಜೋ ಕೀಜೆ ಪರಮಾರ್ಥಿಲಾಹೋ ತೋ ಪಾವೆ ಸಿದ್ಧೀತೆ. ಈ ನರಜನ್ಮಕ್ಕೆ ಬಂದು ಯಾರ್ಯಾರ ಪರಮಾರ್ಥವನ್ನು ಅವಲಂಬಿಸ್ಯಾರ, ಯಾರ್ಯಾರು ಅಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಗೆ ಶರಣ ಹೋಗ್ಯಾರ, ಯಾರ್ಯಾರು ಗುರು ಸದ್ಗುರುನಾಥ ಹೇಳಿದಂಗ ಸಾಧನಾ ಉಪಾಸನೆಗಳನ್ನು ಮಾಡ್ಕೋತ ಇದ್ದಾರೆ, ಯಾರು ಸಂಪೂರ್ಣ ಅನನ್ಯವಾಗಿ ಸದ್ಗುರುನಾಥಗೆ ಶರಣ ಹೋಗ್ಯಾರ, ಅವ್ರು ಎಂಥ ಧನ್ಯತ ಮಾತ್ರ. ಅವರು ಈ ಇಹಾಪರ ಎರಡರಲ್ಲೂ ಆನಂದವನ್ನು ಅನುಭವಿಸಿ ಕೊನೆಗೆ ತಿರುಗಿ ಈ ಜನನ ಮಾಡೋ ಚಕ್ಕರಿಂದ ಬಿಡುಗಡೆ ಹೊಂದುವಂತಹ ಮೋಕ್ಷ ಮಾರ್ಗಕ್ಕೆ ಹೋಗ್ಲಿಕ್ಕತ್ತಾರಲ್ಲ, ಇದು ಮನುಷ್ಯ ಜನ್ಮಕ್ಕಷ್ಟೇ ಅದ ಅನ್ನುವಂಥದ್ದು ನೀವು ಮೊದಲು ವಿಚಾರ ಮಾಡಿರಂತ. ಅದು ನರಾರ ಇರ್ಬೋದು, ನಾರಿಯರ ಇರ್ಬೋದು. ಮನುಷ್ಯ ಜನ್ಮದೊಳಗೆ ನಾವೇನು ಬಂದೇವಲ್ಲ, ಇದು ಒಂದು ಅವಕಾಶ ಅದ ನಮಗೆ. ಇದು ಒಂದು ಜನ್ಮದೊಳಗೆ ನಾವು ನಮ್ಮ ಜೀವನದ ಸಾರ್ಥಕತೆ ಮಾಡಿಕೊಳ್ಳುವಂಥ ಒಂದು ಅವಕಾಶ ಇದ್ದಂಥ ಜನ್ಮ ಯಾವುದಂದ್ರೆ ಅದು ನರಜನ್ಮ. ಇದಕ್ಕೆ ಇನ್ನೊಂದು ಹೆಸರು ಏನಂತಾರೆ, ಮೋಕ್ಷದ್ವಾರ ಜನ್ಮ ಅಂತಾರೆ. ಇದಕ್ಕೆ ಅಂದ್ರೆ ಇದೇ ಜನ್ಮದಿಂದ ಮಾತ್ರ ಮೋಕ್ಷವನ್ನು ಹೊಂದಲಿಕ್ಕೆ ಆಗ್ತದೆ ಹೊರತಾಗಿ ಉಳುಕಿದ ಯಾವ ಜನ್ಮದಿಂದ ಇದು ಅಸಾಧ್ಯದ. ಇದು 84 ಲಕ್ಷ ಜೀವರಾಶಿಗಳಲ್ಲಿ ನೀನು ಹುಟ್ಟುವುದು ಸಾವುದು ಮಾಡಿ ಕೊನೆಗೊಮ್ಮೆ ಈ ಮನುಷ್ಯ ಜನ್ಮ ನಿನಗೆ ಪ್ರಾಪ್ತ ಆಗ್ಯದ. ಅದು ಏನು, ಪಾಪ ಪುಣ್ಯ ಕರುಣಿ ಜನ್ಮ ಏತು ಪ್ರಾಣಿ ನರದೇಹ ಯೋನಿ ಹಾನಿ ಕೇಳಿ. ತುಗೊಬ್ಬರ ಏನಂತಾರ, ಪಾಪ ಮತ್ತು ಪುಣ್ಯ ಹಿಂದಿನ ಜನ್ಮದಾಗ ಏನಿಂದ ಅಕಸ್ಮಾತ್ ಘಡೋಸ್ಯಾವಲ್ಲ, ಅವು ಎರಡೂ ಸಮಸಂಗ್ರಹ ಆದಾಗ ನೀವು ಮನುಷ್ಯ ಆಗಿ ಹುಟ್ಟಿ ಅಂತಾರ. ಯಾಕಂದ್ರೆ ಪುಣ್ಯನೇ ಹೆಚ್ಚಾಗಿತ್ತು ಅಂದ್ರೆ ನೀನು ಸ್ವರ್ಗಾದಿ ಲೋಕದೊಳಗೆ ದೇವತೆಗಳಲ್ಲಿ ಇದ್ರಾಗ ಹುಟ್ಟುತ್ತಿದ್ದಿ, ಪಾಪನೇ ಹೆಚ್ಚಾಗಿದ್ರೆ ನೀಚ ಯೋನಿಯೊಳಗೆ ಹೋಗ್ತಿದ್ದಿ. ಇವು ಎರಡರ ನಡು ಇರುವಂಥ ಈ ಜನ್ಮ ಏನದಲ್ಲ, ಇಂಥ ಒಂದು ಔಚಟವಾದ ಬಹುತಾ ಜನ್ಮಾಂಚ ಸೇವಟ ನರದೇಹ ಸಾಂಪಡೆ ಅವಚಟ ಏಥೆ ವರ್ತಾವೆ ಚೌಕಟ ನೀತಿ ನ್ಯಾಯೇ. ಸಮರ್ಥರಂತಾರ ಬಹುತಾ ಜನ್ಮಾಂಚ ಸೇವಟ. ಬಹುತಾ ಜನ್ಮ ಅಂದ್ರೇನು, ಬಹಳಷ್ಟು ಜನ್ಮದ ನಂತರ ನಮಗಿದು ಅವಚಟವಾಗಿ ಸಿಕ್ಕದಿದೆ. ಏನು ಹೇಳಿದ್ರಲ್ಲ ತುಕೋಪರಾಯರು, ಇಂಥ ಒಂದು ಕಠಿಣ ಪ್ರಸಂಗದಾಗ ನಮಗೆ ಈ ಮನುಷ್ಯ ಜನ್ಮ ಸಿಕ್ಕದ. ಮನುಷ್ಯ ಜನ್ಮ ಸಿಗುವುದು ಇಷ್ಟು ಕಠಿಣದ, ಮುಮುಕ್ಷತ್ವ ಬರುವುದು ಅಷ್ಟು ಕಠಿಣದ, ಮಹಾತ್ಮರ ಒಂದು ಸನ್ನಿಧಾನ ಸಿಗುವುದು ಕಠಿಣದೊಳಗೆ ಕಠಿಣದ ಅಂತ. ಇವೆಲ್ಲ ನಮಗೆ ಸಿಕ್ಕರು ಸಹಿತ ನಾವು ಅದ್ರ ಕಡೆ ಲಕ್ಷ್ಯ ಕೊಡಲಾರ್ದು. ಇಷ್ಟೊತ್ತನಕ ಉದಯ ಅವರು ಹೇಳಿದರು, ನಮ್ಮ ಬೋಕ್ರೆ ಅವರು ಹೇಳಿದರು, ನಮಗೆ ಪ್ರಜ್ಞೆ ಜಾಗೃತ ಆಗುವುದು ಯಾವಾಗ ಅಂತಾರರು. ಇನ್ನ ಇಹದ ಸುಖದೊಳಗೆ ನಾವು ರಮಿಸ್ಲಿಕ್ಕತ್ತೇವು, ಮತ್ತು ಪರದ ಒಂದು ಸುಖ ನಾವು ಅನುಭವಿಸಿದ ಯಾವಾಗ. ಮತ್ತೀಗ ಆಗಿ ಹೋದಂಥ ಇಷ್ಟೋ ತನಕ ಹೇಳಿದಂಥ ಗುರ್ಲಿಂಗ ಜಂಗ ಮಹಾರಾಜರಾಗಲಿ,
ಭಾವುಸಾಹೇಬ್ ಮಹಾರಾಜರಾಗಲಿ, ರಾಮಚಂದ್ರರಾವ್ ಮಹಾರಾಜರಾಗಲಿ, ನಮ್ಮ ಮಹಾರಾಜರಾಗಲಿ, ಸಾಧು ಸಂತರು ಏನು ಸಾಕಷ್ಟು ಏನಪ್ಪ ಅಂದ್ರೆ ಭಗವಂತನ ಪ್ರಾಪ್ತಿಗಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡು ಸಾರ್ಥಕ ಮಾಡಿದಾರಲ್ಲ. ಮತ್ತು ನೀ ಅಂದಾಗವ ಆಯುಷ್ಯದ ಅರ್ಧ ಭಾಗ ದಾಟಿ ಹೋಗ್ಯಾವ ನಾವೆಲ್ಲರೂ ಅಂದ್ರೂ ಸಹಿತ ಇನ್ನ ನಾವು ಇದ್ರೊಳಗೆ ಆನಂದ ಪಟ್ಕೊಳಿಕತ್ತೇವು. ಅದಕ್ಕಂತಾರವರು ನರದೇಹಾಚೆ ಉಚಿತ. ಇಲ್ಲಿ ಬಂದು ಮಾಡಬೇಕಾದಂಥ ಒಂದು ಶ್ರೇಷ್ಠ ಕಾರ್ಯವನ್ನು ನಿನಗೆ ಹೇಳ್ತೀನಿ. ಕಾಹಿ ಕರಾವೆ ಆತ್ಮಹಿತ. ಏನರೇ ಮಾಡಿ ನಿನ್ನ ಆತ್ಮಕ್ಕೆ ಹಿತವಾದದ್ದನ್ನು ಮಾಡು. ನಿನ್ನ ಶರೀರಗಳಿಗೆ, ಇಂದ್ರಿಯಗಳಿಗೆ, ಜನರಿಗೆ, ಇವರಿಗೆಲ್ಲರಿಗೂ ಆನಂದ ಕೊಡುವಂಥದ್ದು ಮಾಡ್ಲಿಕ್ಕತ್ತಿ. ನಿನ್ನ ಆತ್ಮಕ್ಕೆ ಏನು ಬೇಕಾಗ್ಯದ? ಅದು ಆನಂದ ಸ್ವರೂಪದ. ಅದನ್ನ ಉಪಾಧಿಯೊಳಗೆ ನೀ ಸೇರ್ಕೊಂಡು ಅದನ್ನು ಮರ್ತು ಬಿಟ್ಟು ನಾನು ಶಂಕರಣ್ಣ, ನಾನು ಕಲ್ಲಪ್ಪ, ನಾನು ಮಲ್ಲಪ್ಪ, 108 ಹೆಸರುಗಳನ್ನ ನಾವು ಇದೇ ನಾನು ಅಂತ ಅಲ್ಲಿಕತ್ತೀವಿ. ನಿಜಗುಣ ಶಿವಗಳಂತಾರ ಚೈತನ್ಯ ರೂಪನಾಗಿರ್ದು ಜಡ ಪಂಚಭೂತ ದೇಹವಿದು ನೀನೆಂಬಿ. ಭೂತ ನಿರ್ಮಲ ನಿಜ ತತ್ವಮಯನಾಗಿ ಸೂತಕಾದಿ ವಿದ್ಯೆಗಳ ಪಿಡಿದಿರ್ಪೇ ಜೀವನೆಯ ಜ್ಞಾನ ಅಲ್ಲೇ ಚಿತ್ತೊಂದೇ ಅದು ಗುರು ಶಂಭುಲೆಂಬ ಎಂದುತ್ತಮ ಶ್ರುತಿ ಸಾರುತ್ತಿರೆ. ಮತ್ತೆ ನೀನೋರುವನೆಂದು ಬರಿದು ಮೋಹಿಸುತ್ತಿರುವೆ ನಾಮರೂಪಾದಿಗಳನ್ನು. ಇದೇ ಹೆಸರಿನಾಗೆ ಒದ್ದಾಡ್ಲಿಕ್ಕತ್ತಿ. ಆಗ ಹೇಳಿದ್ರಲ್ಲ KSRTC ಅನ್ನೋದನ್ನ ಬೋರ್ಡ್ ಹಾಕ್ಕೊಂಡು ಇದ್ರಾಗೇ ಇದ್ದೇವೆ ನಾವು ಅದನ್ನೆಲ್ಲ ಮೀರಿದಂಥ ಒಂದು ಸ್ಥಿತಿಗೆ ಹೋಗ್ಬೇಕಾಗ್ಯದ ಅಂತೇಳಿ ಮಹಾತ್ಮರು ಆ ನಿರ್ಗುಣ ನಿರಾಕಾರ ಪರಬ್ರಹ್ಮ ಅವತಾರ ತೊಟ್ಕೊಂಡು ಬಂದಿಲ್ಲ. ಮನುಷ್ಯ ರೂಪದ ಹಣ ಮಾಡ್ಕೊಂಡು ಬಂದ, ನಮಗೆ ತಿಳಿಯುವಂಗೆ ಹೇಳಿದ, ತುತ್ತು ಮಾಡಿ ಉಣಿಸಿದ ಆಧ್ಯಾತ್ಮದ ವಿದ್ಯೆಯನ್ನು. ಇಷ್ಟಾದರೂ ಸಹಿತ ನಾವು ಇದ್ರಾಗ ಆಲಸ್ಯ ಮಾಡಿದ್ರಿ, ಆಲಸ್ತನ ಮಾಡಿದ್ರಿ ಏನಾಗ್ತದ್ರಿ? ಏಥೇ ಜೇನೆ ಆಳಸಕೇಲ तो सर्वस्वे बुडाला देवनाही ओळखिला ವಿವೇಕೆ ಬಳೆ. ಇಲ್ಲಿ ಯಾರು ಆಲಸ್ತನ ಮಾಡ್ತಾರಲ್ಲ ಅವ್ರು ತಮ್ಮನ್ನು ತಾವು ಮುಣುಗಿಸ್ಕೋತಾರ. ಹಡಗನ ಮುಣುಗ್ತಂತಾರಲ್ಲ ಹಂಗ ತಮ್ಮನ್ನು ತಾವು ಮುಣುಗಿಸ್ಕೊಂಡು ಬಿಡ್ತಾರೆ. ಏಥೇ ಜೇನೆ ಆಳಸ ಕೇಲ ತೋ ಸರ್ವಸ್ವೇ ಬುಡಾಲ ದೇವನಾಹಿ ಓಳಕಿಲ ವಿವೇಕಿ ಬಳೆ. ಮತ್ತೊಂದು ನಾವು ಆಲಸ್ತನ ಮಾಡಿದ್ರೆ ಮತ್ತೆ ಹುಟ್ಟೋದು ಮತ್ತೆ ಸಾವುವುದು. ಎದಕ್ಕೆ ಹುಟ್ಟೇವು ಅನ್ನೋದು ಗೊತ್ತಿಲ್ಲ, ಎದಕ್ಕೆ ಸಾಹಿತ್ಯ ಅನ್ನೋದು ಗೊತ್ತಿಲ್ಲ. ಯಾಕೆ ಹುಟ್ಟಿದೆ ಅಂದ್ರೆ ಸಾಯು ಸಂಬಂಧ ಹುಟ್ಟೆವು, ಯಾಕೆ ಸತ್ಯ ಅಂದ್ರೆ ಹುಟ್ಟು ಸಂಬಂಧ ಸತ್ಯವು. ಇಲ್ಲಿ ಎಷ್ಟು ಕಷ್ಟದ ಹೇಳಿ ನೀವು. ಜನನ ಮರಣ, ರುಜೆ, ಭಯ, ಶೋಕ, ಚಿಂತೆ, ಬಡತನ, ಹಾನಿ ಹಳಿವು, ಇಷ್ಟೆಲ್ಲ ದುಃಖ ಇದ್ರೂ ಸಹಿತ ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ ಅಂತ ಕೇಳ್ತಾರೆ. ಇಲ್ಲಿ ದುಃಖನೇ ಭೋಗಿಸ್ಲಿಕ್ಕೆ ಬಂದೆವು. ಸುಖ ಎಷ್ಟದ ಅಂದ್ರೆ ಬಿಂದು ಮಾತ್ರವೇ ಸುಖವು, ದುಃಖ ಪರ್ವತದಷ್ಟು ಸಂದೇಹವಿಲ್ಲವಿದು ಶಾಸ್ತ್ರ ಸಿದ್ಧ. ಅದಕ್ಕೆ ತುಕೋಬಾರಾಯರಂದ್ರು ಜನ್ಮ तेचे मूळ पाहिले शोधून, जन्म तेचे मूळ पाहिले शोधून, जन्म तेचे मूळ पाहिले शोधून, जन्म तेचे मूळ पाहिले शोधून. दुःखाचे कारण जन्म घ्यावा, दुःखाचे कारण जन्म घ्यावा, जन्म तेचे मूळ पाहिले शोधून, जन्म तेचे मूळ पाहिले शोधून, जन्म तेचे मूळ पाहिले शोधून. दुःखाचे कारण जन्म घ्यावा, दुःखाचे कारण जन्म घ्यावा, जन्म तेचे मूळ पाहिले शोधून, जन्म तेचे मूळ पाहिले शोधून, जन्म तेचे मूळ पाहिले शोधून.
ಪುಣ್ಯ ಕರುಣಿ ಜನ್ಮ ಎಂದು ಪ್ರಾಣಿ ಪಾಪ ಪುಣ್ಯ ಕರುಣಿ ಜನ್ಮ ಎಂದು ಪ್ರಾಣಿ ನರದೇಹ ಯೌನಿ ಹಾನಿ ಕೇಳಿ ನರದೇಹ ಯೌನಿ ಹಾನಿ ಕೇಳಿ ಜನ್ಮ ದೇತೆ ಮೂಲ आये जाते अंगी रजतम सत्वा तम म्हणजे काय नरकटी निवळ तम म्हणजे काय तम म्हणजे काय नरकटी निवळ तम म्हणजे काय नरकटी रजतो सबाला माया जाला रजतो सबाला माया जाला जन्म देते मूळ पाहिले तुकामुळे येते सत्वाचे सामर्थ्य ಒಬ್ಬಾರ ಕುಮಾಯಿ ಒಬ್ಬಾರ ಕುಮಾಯಿ ಒಬ್ಬಾರ ಕುಮಾಯಿ ಬೋಲಾ ಪುಂಡಲಿ जन्मातेचे मूळ पाहिले शोधून दुःखासी कारण जन्म घ्यावा ತುಕೊಬ್ಬರಾಯರ ಬಂದಿದೆ. ಸರ್ವಸಾಧಾರಣ ಯಾರು ಸಮರ್ಥರು ಹೇಳಿದಂಥ ನಿತ್ಯ ಉಪಾಸನೆ ಮಾಡ್ತಿರ್ತಿಲ್ಲ ಅವ್ರಿಗೆ ಗೊತ್ತದ ಇದು ರಾತ್ರಿ ಭಜನೆಯೊಳಗೆ ಬಾರ ಅಭಂಗದೊಳಗೆ ಮೊದಲೇ ಅಭಂಗ ಮಾಡೋರಿಗೆ. ಮತ್ತು ಮಾಡೇ ತಿದ್ದಿಲ್ಲ ಅಂತಂದ್ರೆ
ಎಲ್ಲಿದೋಪ ಇದು ಎಂಥ ಅಭಂಗ ಹೇಳಿದರು ಅಂತ ಹಿಂಗೆ ಅನ್ನಿಸ್ತದೆ ನಿಮಗೆ ಏನ. ಮತ್ತು ಸಮರ್ಥರು ಹೇಳಿದಾಗ 4 ಹೊತ್ತು ಭಜನಿ, ಒಂದು ಸಮಾಜ ದಾಸಬೋಧ, ಸಾಧ್ಯದಷ್ಟಲ್ಲ ಒಂದು ತಾಸರೆ ಧ್ಯಾನ, ಇಷ್ಟು ಮಾಡ್ತಿದ್ರೆ ಮಾತ್ರ ನಾವು ಶಿಷ್ಯರು ಅನಿಸ್ಕೋತೇವೆ. ಸಶಿಷ್ಯರಲ್ಲ, ಬರೀ ಶಿಷ್ಯರು. ಮತ್ತಿನ್ನು ಉಪದೇಶ ತೊಗೊಂಡೇನು ನಾವು ಆ ಕಡೆ ಒಟ್ಟ ಹೊಳ್ಳಿ ನೋಡ್ಲಾರ್ದ ಇರ್ತೀವಲ್ಲ, ನಾವು ಏನಂತಾರೆ ಗೊತ್ತನ್ರಿ, ನಾಮಧಾರಿಕರು. ನಾವು ನಾಮಧಾರಿಕರಿರ್ತೀವಿ. ನಾಮಧಾರಿಕರಾದ ಮೇಲೆ ಶಿಷ್ಯರಾಗ್ಬೇಕು ನಾವು. ಅಲ್ಲಿ ತನಕ ಇಲ್ಲ ನಾವು ಉಪದೇಶ ತೊಗೊಂಡೇವ್ರಿ. ನೀವು ತೊಗೊಳಿಕೆ ಆಗೋದಿಲ್ಲ, ಸುಮ್ಮನೆ ನಾವು ಅಂತೀವಿ. ಹಂಗೆ ತೊಗೊಳಿಕೆ ಆಗೋದಿಲ್ಲ. ಸದ್ಗುರುಗಳು ಕೊಟ್ಟಾರ, ಅವ್ರು ಕೊಟ್ಟಾರಂತೇಳಿ ನಮಗೆ ಅದು ಪ್ರಾಪ್ತ ಆಗಿದೆ ಅಷ್ಟೇ. ನೀವಾಗಿ ಹೋಗಿ ನಮಗೆ ಉಪದೇಶ ಕೊಡ್ರಿ ಅಂದರೆ ಯಾವ ಸದ್ಗುರುಗಳು ಕೊಡುವುದಿಲ್ಲ. ನಿಮಗೆ ಹಿಂದಿನ 21 ಜನ್ಮ, ಮುಂದಿನ 21 ಜನ್ಮದ ಒಂದು ಎಲ್ಲ ಹಿಸ್ಟ್ರಿ ತೆಗಿತಾರವ್ರು ಒಂದು ಕ್ಷಣದೊಳಗೆ. ತೆಗೆದು ಆ ಪುಣ್ಯದ ಅಂಶ ಇದ್ರೆ ಮಾತ್ರ, ಅವ್ರ ಲಿಸ್ಟ್ನಾಗ ನಾವಿದ್ರೆ ಮಾತ್ರ ಕೊಡ್ತಿರ್ತಾರೆ. ಹಾಗೆ ನಾವೆಲ್ಲ ನಾವು ತೊಗೊಂಡೇವ್ರಿ ಕುಕ್ಕಡ್ಡಿ ಮಾರಾದ್ರ ಕೈಲಿ. ಹೌದು, ತೊಗೊಂಡು ಎಷ್ಟೋ ಮಂದಿ ಆಗಾಗ ಹೇಳಿದ್ರಲ್ಲ, ನಮ್ಗೆ ಒಬ್ಬಣ್ಣವ್ರು 7 ವರ್ಷ 10 ವರ್ಷ ಅಲ್ಲ 10 ವರ್ಷ ಆದರೂ ಸಹಿತ ತಿರುಗಿ ನೆನಪೇ ಇದ್ದಿದ್ದಿಲ್ಲಂತ. ಇವ್ರಿಗೆ ಎಲ್ಲ ಕಡೆ ಜಗತ್ತು ದೇಶ ತುಂಬ ಅಡ್ಡಾಡಿ ಬಂದ್ರಿ. ಇವರು ಬಂದು ತಾಳಿಕೋಟೆಗೆ ಇವ್ರಿಗೆ ವರ್ಗ ಆಗಿತ್ತು. ತಾಳಿಕೋಟೆಗೆ ಸಪ್ತಾಹ ನಡೆದಿತ್ತು. ದಿಂಡಿ ಪಾಲ್ಕಿ ದಿಂಡಿ ಹೋಗಿ ಬರ್ತಿತ್ತು. ಇದು ಯಾರು ದಿಂಡಿ ಅಂತ ಅಂದಾಗ ನೆನಪಾತವ್ರಿಗೆ, ನಯಪ್ಪ ನಾವು ಉಪದೇಶ ತೊಗೊಂಡೇವಪ್ಪ ಇವ್ರ ಕೈಲಿ ಅಂತೇಳಿ ಅವಾಗ ಒಂದು ಭೇಟಿ ಆದ್ರು. ಅದಕ್ಕೆ ಮಹಾರಾಜರು ಅಂದರು, ಗೊಬ್ಬಣ್ಣ ಇರಪ್ಪ ಉಪದೇಶ ತೊಗೊಂಡಿದ್ರೆ ಮುಕ್ತ ಆಗ್ತೀಯನೋ ಅಂದ್ರೆ ಅವರು. ಮತ್ತು ಹಿಂಗೆ 10 ವರ್ಷಗಟ್ಟಲೆ ನೀವು ಮಹಾರಾಜರಿಗೆ ಭೇಟಿ ಆಗಲಿಲ್ಲ. 10 ವರ್ಷ ಆದರೂ ಒಂದು ದಿವಸ ಮನೆಯಾಗ ಭಜನೆ ಮಾಡಲಿಲ್ಲ. ಮಹಾರಾಜರ ಫೋಟೋ ಸಹಿತ ಎಷ್ಟೋ ಮಂದಿ ಆಗಿಲ್ಲ. ತಮ್ಮ ದೊಡ್ಡ ಫೋಟೋ ಮಾಡಿ ಹಾಕ್ಯಾರ. ಏನು ಯಾವ ಮನೆ ಒಳಗೆ ಕಾಲಿಟ್ಟು ಕೂಡಲೇ ಮಹಾರಾಜರು ತಮಗೆ ಉಪದೇಶ ಕೊಟ್ಟಂಥ ಮಹಾರಾಜರ ದೊಡ್ಡ ಫೋಟೋ ಇತ್ತು ಅಂತ ತಿಳ್ಕೊರಿ ನೀವು. ಅದು ಮಹಾರಾಜರ ಮನೆ ಇತ್ತು. ನಮ್ಮ ಮಹಾರಾಜರು ಹೇಳ್ತಿದ್ರು, ಅವರು ಸಾಧಕರ ಮನೆ ಇದು. ಅವ್ರ ಸಾಧಕರ ಮನೆ ಹೆಂಗಂದ್ರೆ ಅವ್ರ ತೊಲಬಾಗ್ಲ ನೋಡಿದ್ರೆ ಗೊತ್ತಾಗ್ಬೇಕಂತ. 9ಕ್ಕೆ ಕೇಳೋದು ಏನು, ಅದೇನು ತಳಿ ಇಲ್ಲ ಅಥವಾ ಏನೂ ಇಲ್ಲೇ ಇಲ್ಲ. 9ಕ್ಕೆ ಮಲ್ಕೋದು 2ಕ್ಕೆ. ಮತ್ತು ಲಘು ಹೆಂಗೆ ಹೇಳಲಿಕ್ಕೆ ಆಗ್ತದೆ. ಮತ್ತಿವ್ರು ಕಾಕಡಾರ್ತಿ 9ಕ್ಕೆ 7 ನಾರಾಯಣ 7 ಲಕ್ಷ್ಮೀ ಸಮರ್ಥರ ಹಣಿಯಣಿಯವರು ಉಪದೇಶ ಕೊಟ್ಟು ನಾ ದೊಡ್ಡ ತಪ್ಪು ಮಾಡಿದ್ದೆ ಅಂತಾರಂತ ಇಲ್ಲ ಅಂತೀನಿಂದ ಅನ್ನತ್ತಾರ್ರಿ ಅವರು. ಇದೇ ಉಪದೇಶ ಯಾರಿಗಾರ ಕೊಟ್ಟಿದ್ರು ಉದ್ಧಾರ ಆಗಿಬಿಡ್ತಿದ್ರು. ಇವು ಏನು ಕೊಟ್ಟನಪ್ಪ, ಅದಕ್ಕೆ ಸಶಿಷ್ಯರ ಲಕ್ಷಣದಾಗ ಇವತ್ತು ದಾಸಬೋಧ ಓದ್ತಾಗ ಏನಂದ್ರೆ ಅವರು, ಗುರು ಎಲ್ಲ ಶ್ರೋತ್ರಿಯ ಬ್ರಹ್ಮನಷ್ಟಿದ್ದಾನೆ, ಶಿಷ್ಯ ಅಪಾತ್ರ ಇದ್ರೆ ಏನು ಮಾಡೋದದು? ಉಪದೇಶ ತೊಗೊಂಡಾವ ತಿರುಗಿ ಆ ಕಡೆ ಹೊಳ್ಳಿ ಅದು ನೆನಪೇ ಇರಲಿಲ್ಲ ಅಂದ್ರೆ ಮತ್ತಲ್ಲಿ ಅದು ಆ ಉಪದೇಶ ಸುಮ್ಮನೆ ಒಂದು ಬರ್ಡ್ ಭೂಮಿಯಾಗ ಬಿತ್ತಿದಂಗೆ ಅಲ್ರಿ. ಕಸ ಎದ್ದ ಭೂಮಿಯಾಗ ಕಸ ತುಂಬಿಟ್ಟಿರ್ತದೆ. ಅಂಥದ್ರಾಗ ಚಲೋ ಬೀಜ ಮಾಡು, ಈ ಇದಕ್ಕೆ ಬಿತ್ತು ಬೀಜ ಅಂತ ಇಟ್ಟಿರ್ತಾರಲ್ಲ, ಬಿತ್ತಿರಿ ಎಳಬೇಕಾವು. ಅಂಥದ್ದು ಸದ್ಗುರುನಾಥ ಆ ಶಿಷ್ಯನ ಇದ್ರಾಗಿಟ್ಟರೆ ಗರಸು ಭೂಮಿಯಾಗ ಬಿತ್ತಿದ್ರೆ ಏನು ಹೇಳ್ಬೇಕು ಹೇಳೋದು? ಇನ್ನು ಶಿಷ್ಯ ಚಲೋ ಇರ್ತಾನೆ ಕರೆ, ಗುರು ಸುಮ್ಮನೆ ಏನಂತಾರಲ್ಲ ಟೊಣಪ ಸಿದ್ಧ ಲಕ್ಷಣ ಅಂತ ಒಂದು ಮಾಡ್ಯಾರ. ಹುಮ್ಮುತನದ ಗುರುಗಳು, ನಾನು ಸಿದ್ಧ ಆಗಿನಂತೇಳಿ ಅದಕ್ಕೆ ಟೊಣಪ ಸಿದ್ಧ ಅಂದರೆ ಹುಮ್ಮುತನ. ನಾವು ಎಷ್ಟು ಮಂದಿ ಇಲ್ಲ ಹೆಸರು ಹಚ್ಚೋದು, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 5 10 ಶ್ರೀ ಹಚ್ಕೊಂಡು ಏನು ಅಂದ್ರೆ ಶಿಷ್ಯಾಸನ ಲಾವಿದಿ ಸಾಧನ ನ ಕರಿವಿತಿ ಇಂದ್ರಿಯ ದಮನ ಐಶಿಯಾ ಗುರು ಅಡಕ್ಯಾತೆ ತೀನ ಮಿಳಾಲೆ ತರಿತಾ ಕಾವೇ. ಗುರುವಿನ ಲಕ್ಷಣ ಹೇಳುವತ್ತೆ ಸಮರ್ಥರಂತಾರ, ಶಿಷ್ಯಾಗ ಧ್ಯಾನ ಮಾಡೋಣಂಗಿಲ್ಲ, ಭಜನೆ ಮಾಡೋಣಂಗಿಲ್ಲ, ಬಂದ ಕೂಡಲೇ ದ್ರಾಕ್ಷಿ ಎಷ್ಟು ಹಚ್ಚಿ ಸರಿ ಅಂತ ಕೇಳ್ಕೊತ ಕೂತಂದ್ರೆ ಐಶಿಯಾ ಗುರು ಅಡಕೆ ಆಚೆ ಹತ್ತಿರ. ಅಡಿಕೆ ಅಂದ್ರೆ ದುಡ್ಡಿಗೊಬ್ಬರು ಸಿಕ್ಕರು ಸಹಿತ ಬಿಟ್ಟು ಬಿಡ್ರಂತಾರ ಅವ್ರು ಸಮರ್ಥರು. ಯಾಕಂದ್ರೆ ಶಿಷ್ಯರನ್ನ ಸನ್ಮಾರ್ಗಕ್ಕೆ ಹಚ್ಚಬೇಕಲ್ಲ ಸದ್ಗುರುನಾಥ, ಅದು ಸದ್ಗುರುನಾಥನ ಕಾರ್ಯದ. ಈಗ ಎಂಥ ಶಿಷ್ಯರಿದ್ದಾರೆ ಅಂದ್ರೆ ನನಗೊಮ್ಮೆ ಅಂಥ ಶಿಷ್ಯರು ಗಂಟು ಬಿದ್ದರು.
ನಮಗಂದ್ರು ಕುಲಕರ್ಣ್ಯರ ಏನ್ರಿ ನಮ್ಮ ಗುರುಗಳು ಮೊದಲು ಪಾಡಿದ್ರಿ ಅಂತ. ಮೊದಲು ಪಾಡಿದ್ರಿ, ಈಗ ಒಂದು ನಮೂನೆ ಮಾಡ್ಲಿಕ್ಕತ್ತಾರ್ರಿ. ಅದಕ್ಕೆ ಒಂದು 4 ಮಂದಿ ಕೂಡಿಸಿ ಅವ್ರ ಇದ್ದಲ್ಲಿ ಹೋಗಿ ಅವ್ರಿಗೊಂದು ಸ್ವಲ್ಪ ತಿದ್ದಬೇಕಾಗ್ಯದಂತೆ. ಮತ್ತು ಇಂಥ ಶಿಷ್ಯರು ಅಂಥ ಗುರು ಹೆಂಗೆ ಉದ್ಧಾರ ಆಗ್ತದೆ, ಹೆಂಗೆ ಆಗ್ಲಿಕ್ಕೆ? ಅದಕ್ಕೆ ಇವೆಲ್ಲ ಒಂದು ಮೇಳ ಬೇಕಂತೇಳಿ ಶಿಷ್ಯರ ಲಕ್ಷಣದಾಗ ಹೇಳ್ತಾರವರು. ಶಿಷ್ಯರ ಲಕ್ಷಣದಾಗ ಇವನ್ನೆಲ್ಲ ಹೇಳ್ತಾರೆ. ಮೊದಲು ನಾವು ಯಾವುದ್ರಾಗಿದ್ದೇವೆ ನೋಡ್ಕೋಬೇಕು. ಈಗ ಅಪಾತ್ರರೊಳಗಿದ್ದೆವು, ಪಾತ್ರರೊಳಗಿದ್ದೆವು. 4 ಹೊತ್ತು ಭಜನೆ ಮಾಡ್ತಿದ್ರೆ ಪಾತ್ರತಾ ಬಂದದ ಅಂತ ತಿಳ್ಕೋಬೇಕು. ಮತ್ತು ಭಜನೆ ಸುಮ್ಮನೆ ಅಂತಾರಲ್ಲ, ನಾ ಖರೆ ಅಂದ್ರೆ ರೆಕಾರ್ಡಿಂಗ್ ಮಾಡಿ 4 ಭಜನೆ ರೆಕಾರ್ಡ್ ಮಾಡಿ ಎಲ್ಲರೂ ಕಳಿಸಿದ್ದು ಖರೆ, ಕಳಿಸಿದ್ದು ಡಿಲೀಟ್ ಆಗ್ಯಾವ. ಯಾರು ಇದಕ್ಕೆ ಸಮಯನೇ ಇಲ್ಲ ಮಗ. ಎಲ್ಲಕ್ಕೂ ಸಮಯ ಇದೆ, ಇದಕ್ಕೆ ಸಮಯ ಇಲ್ಲ. ಮತ್ತು ಭಜನೆ ಮಾಡಲಿಲ್ಲ ಅಂದ್ರೆ ನಿಮಗೆ ಹೆಂಗೆ ಸದ್ಗತಿ ಆಗ್ತದೆ? ನಿತ್ಯ ನೇಮೆಯಾಸಿ ಪಟತ ಪ್ರತಾಪೇ ಜಳತಿಲ ಪಾಪೇ ಜನ್ಮಾಂತರಿಚೆ. ನಿತ್ಯ ನೇಮೆಯಾಸಿ ಪಟತ ಪ್ರತಾಪೇ, ನಿತ್ಯ ನೇಮೆಯಾಸಿ ಪಟತ ಪ್ರತಾಪೇ. ಜಳತಿಲ ಪಾಪೆ ಜನ್ಮಾಂತರಿಚೆ, ಜಳತಿಲ ಪಾಪೆ ಜನ್ಮಾಂತರಿಚೆ. दया मागे पुढे लक्ष्मीनारायण, मांडिल्य निर्वाण उडी बुद्धीच्या पालट नासेल कुमती, होईल सद्भक्ती पंथी. सद्भक्ती झालिया सहज साक्षात्कार, होईल उतार पूर्वजाच्या. नित्य नेमे याती पटत प्रतापे, नित्य नेमे याती पटत प्रतापे, नित्य नेमे याती पटत. हो ನಿತ್ಯಾನ್ಯ ತಿಳ್ಕೊಂಡಿಲ್ಲ. ಇವನೊಬ್ಬ ಶಂಕರಣ್ಣವ್ರು ಎಲ್ಲಿ ಹೋಗ್ತಿರ್ತಾರಂತ. ಎಲ್ಲಿ ಅಲ್ಲಿ ಬಾರಾಬಗನಾಗೆ ಇದು ಎಷ್ಟೊಂದು ನೆನಪಿನ ಶಕ್ತಿ ಅಂತ. ಇವು ಬಾರ ನಿತ್ಯ ನೇಮೇ ಆಸಿ ಪಟತ ಪ್ರತಾಪಿ. ನಿತ್ಯದಿಂದ ನಿತ್ಯ ನಿಯಮದಿಂದ ಯಾರು ಈ ಭಜನೆ ಮಾಡ್ತಾರ, ಜಳತಿಲ ಪಾಪೆ ಜನ್ಮಾಂತರಿಸಿ, ಜನ್ಮಾಂತರದ ಪಾಪ ಸುಟ್ಟು ಹೋಗ್ತಂತ ತಾಯಿಗಳೇ. ಇನ್ನೀ ಭಜನೆ ಮಾಡಿದ್ರೆ ಜನ್ಮಾಂತರದ ಒಂದೇ ಜನ್ಮದ ಪಾಪ ಅಲ್ಲ, ಬ್ರಹ್ಮಹತ್ಯೆ ಮಾಡಿದ್ರು ಸಹಿತ ಹೋಗ್ತದೆ. ನಾವೆಲ್ಲಿ ಬ್ರಹ್ಮಹತ್ಯೆ ಮಾಡ್ತೇವೆ? ಭಾಳ ಆದ್ರೆ ತಗಣಿ ಕೊಂದಿರ್ಬೇಕು ನಾವು ಭಾಳ. ಅದು ಅವು ಸಹಿತ ಇಲ್ಲ. ಜಳತಿಲ ಪಾಪೆ ಜನ್ಮಾಂತರಿಸಿ. ಇದಕ್ಕಿಂತ ಹೇಳತ್ನ ಕೇಳ್ರಿ ಇವೆಲ್ಲ ಬಾರಾಮದ. ತಯಾ ಮಾಗೆ ಪುಡೆ ಲಕ್ಷ್ಮೀನಾರಾಯಣ. ಹಿಂದ ಮುಂದ ಸದ್ಗುರುನಾಥ ನಿಂತು ನಮ್ಮನ್ನು ರಕ್ಷಣಾ ಮಾಡ್ತಾನಂತ. ಮಾಂಡಿಲ್ಯ ನಿರ್ವಾಣ ಉಡಿಗಾಲಿ. ಮಾಂಡಿಲ್ಯ ಅಂದ್ರೆ ಟೊಂಕಕ್ಕೆ ಕಟ್ಕೊಂಡು ಕಿರ್ತ ಹೇಳೋತ್ನಾಗ ಕಟ್ಕೋತಾರಲ್ಲ, ಕಟ್ಕೊಂಡು ಹಿಂಗೆ ನಿಂದು ರೆಡಿ ಒಳಗೆ ಏನಾರೇ ಹಂಗೆ ಬಂತಂದ್ರೆ ಹಾರಿ ಅದನ್ನು ಇವನು ರಕ್ಷಣೆ ಮಾಡ್ತೀವಿ. ಬುದ್ಧಿ ಪಾಲಟ ಬುದ್ಧಿ ಫರ್ಕ್ ಆಗ್ತದೆ. ಇಷ್ಟು ವರ್ಷ ಸತ್ಸಂಗ ಮಾಡಿದ್ರು, ಇಷ್ಟು ಸಪ್ತಾಹಗಳು ಮಾಡಿದ್ರು, ಬುದ್ಧಿ ಫರ್ಕ್ ಆಗಿಲ್ಲ ಅಂದ್ರೆ ಉಪಾಸನ ಟೊಬ್ಬಾರ ಕುಮಾಯಿ, ಟೊಬ್ಬಾರ ಕುಮಾಯಿ. ಕೆಲವೊಮ್ಮೆ ಹೆಂಗಾಗ್ತದೆ ಅಂದ್ರೆ ಮೊದಲು ಬೇಸಿರ್ತದೆ ಮನುಷ್ಯ. ಉಪದೇಶ ತೊಗೊಂಡು ಕೂಡಲೇ ಒಂದು 4 ದಿವಸ ಭಜನೆ ಮಾಡಿ ಆವಾಗ ನೋಡ್ಬೇಕು ಕಳ ಬಂದಿರ್ತದೆ. ಮುಂದೆ ಬರ್ಬರ್ತಾ ಅವಕಳ ಆಗಿಬಿಡ್ತದೆ. ಅದಕ್ಕೆ ಅವರಾದ್ರು ಮೊದಲು ಗೋಪಾಲರಾವ್ ಅಂತಿದ್ರು, ಈಗ ಗೋಪ್ಯ ಏನು ಇಲ್ಲ, ಬರೇ ಮಾತು ಹೆಚ್ಚಾಗಿಬಿಡ್ತಾವ. ಮಾತು ಹೆಚ್ಚಾದವು ಅಂದ್ರೆ ಕೃತಿ ಕಡಿಮೆ ಆಗ್ತದೆ. ಅದಕ್ಕೆ ಮೌನ ಆಚರಿಸ್ರಿ ಅಂತಾರೆ. ಏಕಾಂತದಾಗ ಹೋಗ್ರಿ, ಬರೀ ಲೋಕಾಂತ ಎಲ್ಲಿ ತನಕ ಮಾಡೋರು? ನಿಮಗೆ ಅವ್ರಿಗೆ ಸಜ್ಜ ಇರೋ ತನಕ ನಿಮ್ಮನ್ನು ಹೊಗಳ್ತಾರೆ. ಸಜ್ಜ ಮೀರ್ತಿಲ್ಲೋ ಯಾಕರೆ ಇನ್ನು ಇಷ್ಟೆಲ್ಲ ಗಂಧಕ್ಕೆ ಹಾಕೊಂಡಿಪ್ಪ ಅನ್ನಂಗಂತದ ಏನು. ಅದಕ್ಕೆ ಸಮರ್ಥರಂದ್ರು ಉಪಾಧಿ ಸೋಡು ನೈ, ಉಪಾಧಿತ್ ಸಾಂಪಡು ನೈ. ಸಿಗ್ಲಿಕ್ಕೆ ಹೋಗ್ಬೇಡ, ಮಾಡ್ರಿ ಎಲ್ಲ ಭಗವಂತನ ಕಾರ್ಯದ ಮುಂದೆ ಉತ್ತರೋತ್ತರ ಭಕ್ತಿ ಬೆಳಿಬೇಕಾದ್ರೆ ಮಾಡಬೇಕು. ಅದಕ್ಕೆ ಅವರಂದ್ರು ಒಮ್ಮೆ ವಿಚಾರ ಮಾಡಿ, ಎದಕ್ಕೆ ಹುಟ್ಟಿರಪ್ಪ ನೀವು? ದುಃಖ ಸ್ವೀಕಾರಣ ಜನ್ಮಗಾವ
ದುಃಖ ಭೋಗ್ಸು ಸಂಬಂಧ ಹುಟ್ಟಿರಂತಾರ ಅವರು. ಏನ್ರಿ ಅದ್ರಾಗೇನು ಇದನ್ನೇ ಇಲ್ಲ. ಮತ್ತು ನಾವು ಸುಖದಾಗಿದ್ದೇವಲ್ರಿ, ಮನೆಗೆ ಕಟ್ಟೇವ್, ಮತ್ತು ಇದಕ್ಕಿಂತ ಸುಖ ಏನು? ಸುಖ ಆಗ್ಬೇಕಾರೆ ಅದ್ರ ಹಿಂದೆ ಬೆಟ್ಟದಷ್ಟು ದುಃಖ ಅದ. ಈಗೊಳ್ಳೆ ಕಟ್ತಾರೆ, ಅದು ಇಲ್ಲೊಂದು ಮ್ಯಾಲೊಂದು ಆಗ್ಬೇಕಾಗಿತ್ತು ನೋಡ್ರಿ. ಮತ್ತೆ ಸಾಲ ತೆಗೆಯೋದು, ಮತ್ತೆ ಕಟ್ಟುವುದು, ಏನು ನೋಡ್ಬೇಕದು. ಅದು ಹುರುಪು ಹಾಕೋರು ಹಂಗೆ ಇರ್ತಾರೆ. ಹುರುಪು ಇರ್ಲಿಕ್ಕಂದ್ರೆ ಏನ್ರಿ ನಿಮ್ಮ ಜೋಡಿ ನಿಮ್ಮ ಲಗ್ನ ಆಗಿ ನಮ್ದೇನು ಚಂದ ಆಗಲಿಲ್ಲ ಅಂತಂದ ಕೂಡಲೇ ಭಯಂಕರ ಏನೋ ಅದು ಒಂದು ನಮೂನೆ ಇದು ಆಗಿಬಿಡ್ತದೆ. ಏನಂತಾರೆ, ಮಾರಕ್ಕೆ ದಾಕಿ ಬಿದ್ದಂಗೆ ಹೆಣ್ಮಕ್ಳಂದ್ರೆ ಅಂತ ತಿಳ್ಕೊಂಡು ನೀವು ರಗಡ್ ಮನೆ ಲಗ್ನ ಅವ್ರ ಮನೆಗೆ ಕಟ್ಕೊಂಡು ಎರಡು ಚಂದ. ನಾವು ಬಾಡಿಗೆ ಮನೆ ನಾವು ತಪ್ಪಲಿಲ್ಲ ಹೋಗಿ ಮತ್ತೆ ಕೈಕಾಲು ಹಿಡಿದ್ರೆ ಸಾಲಾಗಿಲ್ಲ ತೆಗೆದು ಪ್ಲಾಟ್ ತೊಗೊಂಡು ಮತ್ತೆ ಅಕ್ಕಿನ ಹುರುಪು ಮಾಡೋ ಸಂಬಂಧ ಅಕ್ಕಿ ಹೆಸರಲ್ಲೇ ಬರ್ಸೋದು. ಆ ಮನಿನೇ ಅಕ್ಕಿ ಹೆಸರಲ್ಲಿ ನೋಡಿಲಿ, ನಿನ್ನ ಹೆಸರಲ್ಲೇನ ತೊಗೊಂಡು ಪ್ಲಾಟ್. ಅದು ಪ್ಲಾಟ್ ಎಲ್ಲಿ ಹಾಕಿರೋ ಎಲ್ಲ ಹಾಕದ. ಅದು ನೋಡಿದ ಕೂಡಲೇ ಯಾಕೆ ಅಂತಾಳ, ಭಾಳ ಸಂತೋಷ ಬಾಬಾ, ಭಾಳ ಸಂತೋಷ, ಭಾಳ ಸಂತೋಷ ಬಾಬಾ, ಭಾಳ ಏನು ಹೋಗಿದ್ರೆ ಕೇಳ್ತಿರಲ್ಲ. ಒಂದು 4 ದಿವಸ ಅಂತಾಳ, ಮುಂದಂತಾಳ ಬರೀ ಈ ಉತ್ತಾರಿ ತಗೊಂಡ ನೆಕ್ಕೋದನಂತಾಳ. ಕಟ್ಟೋದು ಯಾವಾಗ? ಮತ್ತೆ ಅದಕ್ಕೆ ಲೋನ್ ತೆಗಿತಾನ, ಹೆಚ್ಚಿತ್ತು ಅನಿಸ್ಕೋತಾನ, ತೆಗೆದು ಕಟ್ತಾನ, ಲಿಂಟಲ್ ತನಕ ಬರ್ತಾನೆ. ಲಿಂಟಲ್ ಅಂತಾರಲ್ರಿ ಪ್ರಸನ್ನ ಅವ್ರು, ಏನದು ಹೌದು, ಕಿಟಕಿ ಮೇಲೆ ಬಂದು ನೋಡಿ ಕರ್ಕೊಂಡು ಬರ್ತಾರೆ. ಹೇಳ್ತಿಲ್ಲ ಲಿಂಟಲ್ ತನಕ. ಭಾಳ ಸಂತೋಷ ಬಾಬಾ, ಭಾಳ ಸಂತೋಷ, ಮತ್ತೊಂದು 4 ದಿವಸ ಹೋಗ್ತಾವ. ಬರೀ ಹಿಟ್ಟಾದ್ರೆ ನೀ ಏನು ಮ್ಯಾಲೆ ಮತ್ತೆ ಲೋನ್ ತೆಗಿತಾನ, ಸ್ಲ್ಯಾಪ್ ಹಾಕಿರ್ತಾನ, ವಾಸ್ತು ಶಾಂತಿ ಇಟ್ಕೋತಾನೆ. ಹಿಂಗೆ ಎಲ್ಲ ಹಿಂಗೂ ಬದನೆಗಿದೀನಿ ಎಲ್ಲ ಮಾಡಿಸ್ತಾನ. ಇಬ್ಬರು ಗಂಡ ಹೆಂಡತಿ ನೌಕರಿ ಮಾಡ್ತಿರ್ತಾರೆ. ಆಕಿನೂ ಒಂದು ಸಾಮಾನು ತರ, ಈಕಿನೂ ಒಂದು ಸಾಮಾನು ತರ. ಅವ್ರೆ ಎಲ್ಲ ಕೂಡಿಸಿ ಮನ್ಯಾಗ ಸಾಮಾನ್ಯ ತುಂಬಿಡ್ತಾವ. 1 ತಿಂಗಳು ಬಿಟ್ಟು ವಾಸ್ತು ಶಾಂತಿಗೆ ಬಂದವ್ರು ಹೊಳ್ಳಿ ಬಂದ್ರೆ ಇವರಿಬ್ರು ಗಂಡ ಹೆಂಡತಿ ಬಿಸಿಲಾಗಿ ಕೂತಿದ್ರು, ಅದು ಕುರ್ಚಿ ಹಾಕೊಂಡು. ಯಾಕೆ ಹೋಗ್ಮಾರ ಮನೆ ಇಂಥ ದೊಡ್ಡ ಮನೆ ಕಟ್ಟಿ ಹೊರಗೆ ಹಾಕಿ ಕೂತಿರೋದು, ಏನು ಮನ್ಯಾಗ ಸಾಮಾನು ತುಂಬಿಟ್ಟಾವ. ಆಕಿನೂ ತರಾಕಿನ ಭಾಳ ಸಂತೋಷ ಬಾಬಾ. ಇಷ್ಟೆಲ್ಲ ಹಾಗೆ ದುಡಿದಾದ್ರೂ ಅಲ್ಲಿ ಹೋಗಬೇಕಾ? ಹೋದ ಕೂಡಲೇ ಆಕೆ ಅಂತಾಳ, ಲಘು ಒಯ್ಯರಿಪ್ಪ ಅಂತ ಬಾಯ್ಲಿಕ್ಕೆ ಶುರು ಮಾಡ್ತದ. ಹೋದ ಮೇಲೆ ಹಾಗೆ ಉಳಿದಿಲ್ಲ, ಈಗ ಚಂದ ಉಳಿದಿಲ್ಲ ಅದು ಶ್ರೀಕಾಂತ. ನಿಯಂತ್ರ ಡಾಕ್ಟ್ರ್ ಬಾಯ್ಲಿಕ್ಕೆ ಸತ್ತು. ಯಾಕೆಂತ ಕನಸಿನಾಗ ಬಂದ್ರೆ ನಮಗೆ ಎದೆ ಹೊಡೆದಂಗೆ ಆಗ್ತದೆ. 4 ಮಂದಿ ಕೂಡಿಸಿ ಹಂಗ ಹಿಂಗೆ ಒಯ್ದು ಕೂಡಲೇ ಅವಾಗ ಮತ್ತಂತಾಳೆ, ಭಾಳ ಸಂತೋಷ ಬಾಬಾ, ಭಾಳ ಸಂತೋಷ. ಇಷ್ಟೇ ಅದ ನೋಡಿ, ಇಷ್ಟೇ ಅದ. ಅದಕ್ಕೆ ಮನುಷ್ಯ ಜನ್ಮ ತಗೊಂಡು ಬಂದ ಮೇಲೆ ಸ್ವಲ್ಪ ಮನುಷ್ಯರಿಗತೆ ಬದುಕ್ತಾರೆ ಅಂತಾರೆ. ಮತ್ತೊಂದೇನಿಲ್ಲ, ಮನುಷ್ಯರಿಗತೆ ಇವನು. ಯೇಷಾಂ ನ ವಿದ್ಯಾ ನ ತಪೋ ನ ದಾನಂ ನ ಜ್ಞಾನಂ ನ ಶೀಲಂ ನ ಗುಣೋ ನ ಧರ್ಮ ತೇ ಮೃತ್ಯುಲೋಕೆ ಭೂಯಿಭಾರಭೂತ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ರೂಪ ಮನುಷ್ಯ ಅಂತ ಕರೆ, ಒಳಗೆಲ್ಲ ಮೃಗದ ಗತೆ. ನಾವು ಕೆಟ್ಟ ಎಲ್ಲ 6 ಗುಣಗಳು ತುಂಬಿಕೊಂಡು ಎಲ್ಲರಿಗೂ ಏನಪ್ಪ ಅಂದ್ರೆ ಒಟ್ಟ ಮಾತಾಡಿದರೆ ಹೆಂಗೆ ಗೊತ್ತನ್ರಿ ಪ್ರಸನ್ನ ಅವ್ರು, ಎದ್ಯಾಗ ಹೊಡೆದು ಬೆಂದಾಗ ಪಾರಾಗಿರ್ಬೇಕು. ಮುಂದೊಂದು 3 ತಿಂಗಳು ಮನುಷ್ಯರೊಳಗೆ ಬಂದಿರಬಾರ್ದು. ಹಿಂಗೆ ಮತ್ತೊಬ್ಬರು ಅಂತಕ್ಕಂಡು ನೋಯಿಸಿದ್ರೆ ಒಬ್ಬರು ಕೊಂದಟ್ಟು ಪಾಪದ ಶ್ರೀಕಾಂತ. ಹಂಗೆ ಆಧ್ಯಾತ್ಮ ಹೇಳ್ತದೆ. ಅದಕ್ಕೆ ಪ್ರೇಮದಿಂದ ಎಲ್ಲರನ್ನೂ ನಾವು ಇರಬೇಕು. ಮತ್ತು ಹಂಗ್ಯಾಕೆ ಆಗ್ತದ್ರಿ ಅಂತ ಅಂದಿರ್ಬೇಕು ನೀವು. ನಾವೆಲ್ಲ ಚಲೋನೇ ಇರ್ಬೇಕಂತ ಕರೆ ಹಂಗೆ ಅವ್ನು ನೋಡಿದ ಕೂಡಲೇ ಆಕೆ ಸಿಟ್ಟ ಬರ್ತದ್ರಿ. ಯಾಕೆ ಬರ್ತದೆ ಅಂದ್ರೆ ಈಗಂತೂ ಪಾಪ ಪುಣ್ಯಕರಣ ಬಂದಲ್ಲ, ಮುಂದವ್ರು ಅಂತಾರೆ ರಜ ತಮ ಸತ್ವ ಆಯೇ ಜಾತಿ ಅಂಗಿ.
ಮೂರು ಗುಣಗಳೊಳಗೆ ನಮ್ಮ ಎಲ್ಲ ಶರೀರವ, ಹೆಣ್ಮಕ್ಳು ಅವ, ನಮ್ಮ ಅವ, ಪ್ರಾಣಿಗಳು. ಮುಡಿ ದೇಹ ತ್ರಿಗುಣಾಚ ರಜ ತಮ ಸತ್ವಾಚ ತ್ಯಾಹಿ ಮದೆ ಸತ್ವಾಚ ಉತ್ತಮ ಗುಣ. ಸಮರ್ಥರಂತಾರ ಮೂಲದೊಳಗೆ ಪ್ರತಿಯೊಬ್ಬರ ಶರೀರದಾಗೂ ಮೂರು ಗುಣ ಅವ ಮಾಡು: ರಜೋಗುಣ, ತಮೋಗುಣ, ಸತ್ವಗುಣ. ಈ ತಮೋಗುಣ ಇದ್ದವ್ರದ್ದು ಹೆಂಗದ ಗೊತ್ತನ್ರಿ? ಅದು ತಮೋಗುಣ ನಮ್ಮಲ್ಲಿ ಹೆಚ್ಚಾತಂದ್ರೆ ಹಿಂಗೆಲ್ಲ ಆಗ್ತದೆ. अंतरी धरुनी कपट दुसऱ्याचे करी तळपट सदा मस्त सदा ಉद्धಟ ಉद्धಟ ಮಸ್ತ್ ಒಟ್ಟ ಯಾವಾಗಲೂ ಮತ್ತೊಬ್ಬರು ಅಂತಕ್ಕಂಡು ನೋವು ಮಾಡಿದ್ರೆ ಊಟ ಹೋಗ್ತಿರ್ತವೆ ಅವ್ರಿಗೆ. ಇದು ಯಾಕಂದ್ರೆ ತಮೋಗುಣ ಹೆಚ್ಚಾಗಿರ್ತದೆ. ತಮೋಗುಣ ನಮ್ಮಲ್ಲಿ ಹೆಚ್ಚಾತಂತ ತಿಳ್ಕೋರಿ. ಆ ಗುಣದೊಳಗೆ ಹೆಂಗದ ಅಂದ್ರೆ ಏಕ ಏತ ಧೋನಿ ಜಾತಿ ನಿಘೋನಿಯ ಅಂತಾರೆ ಸಮರ್ಥರು. ಒಂದು ಗುಣ ಬಂತಂದ್ರೆ ಎರಡು ಹೋಗೇ ಬಿಟ್ಟಿರ್ತಾವೆ. ತಮೋ ಗುಣ ಬಂತಂದ್ರೆ ಅವನಂತ ರಜೋಗುಣ ಇರೋದಿಲ್ಲ, ಸತ್ವಗುಣ ಇರೋದಿಲ್ಲ. ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ಈಗ ಸಣ್ಣಗೆ ಈಗ ಸತ್ವಗುಣ ಹೋಗಿ ರಜೋಗುಣ ಬರ್ತಿರ್ತದೆ. माझे घर माझे ಸಂಸಾರ ದೇವ ಕೈಂಚ ಆನಿರಾತೂರ್. ಏನಪ್ಪ ನನ್ನ ಸಂಸಾರ ನನ್ನ ಮನೆ ಇದು ಎಲ್ಲಿ ತಂದಾರ? ಸತ್ಸಂಗ ಬರಬಾರ್ದು ಬಂದು ಪರಿಸ್ಥಿತಿ ಅಂತೇಳಿ ಮನೆ ಕಡೆ ನಿಮ್ಮ ಲಕ್ಷ್ಯ ಹೋಗ್ಲಿಕ್ಕಂತಂದ್ರೆ ನಿಮ್ಮಂತ ರಜೋಗುಣ. ಮತ್ತಾದರೂ ಸಹಿತ ನಾ ಹಂಗೆ ಬಿಡ್ಲಾರ್ದ ಹೇಳಿದ್ನಿ ಅಂತ ತಿಳ್ಕೊರು ನೀವು. ಹೆಂಗರೆ ಏನರೇ ಮಾಡಿ ಅವ್ನು ಒಟ್ಟ ಇನ್ನು ಬಂದ್ ಮಾಡ್ಬೇಕನ್ನೋದೇನು ಒಳಗೆ ಬಂದು ಎತ್ತರ ಏನರೇ ಒಂದು ಸಭಾದೊಳಗೆ ಸವಾದ ಮರ್ಯಾದೆ ನೋಡ್ಲಾರ್ದ ಏನರ ಮಾಡಿಬಿಟ್ರು ಅಂದ್ರೆ ಅವ್ರಂತ ತಮ್ಮ ಏನು ದೇವಕಾರಣಿ ರಾಜಾಳು ಉದರಾಲಾಗಿ ಕಷ್ಟಾಳು ಪ್ರಪಂಚಿ ಜೋಸೆ ಹಾಳು ತೋರಜೋ ಗುಣ. ಜೈಕಾರ ಹಾಕ್ರೆ ಮುಂದೆ ಬಂದಂದ್ರೆ ನಾಚ್ಬೋದು. ಆದ್ರೆ ಸಂಸಾರ ಸಂಬಂಧ ಹಗಲ ರಾತ್ರಿ ದುಡಿದು 60 ವರ್ಷ ಆದರೂ ಇನ್ನಷ್ಟು ಏನು ಕೊಡ್ತೀರಿ ಕೊಡ್ರಿ, ಮನ್ಯಾಗ ಕೂತು ಏನು ಮಾಡೋದದ ಅಂತೇಳಿ ಇನ್ನೂ ದುಡಿಬೇಕಂತದ ಕರೆ ಭಗವಂತನಿಗಾಗಿ ಸದ್ಗುರು ಮಾಡಿದ ಉಪಕಾರಕ್ಕಾಗಿ ದುಡಿಬೇಕಂತ ಈ ಮನಸ್ಸು ಅನ್ನೋದಿಲ್ಲ. ಯಾಕಂದ್ರೆ ಅವ್ರಂತ ರಜೋಗುಣ. ಅದಕ್ಕೆ ಅವರಂದ್ರು ರಜತಮ ಸತ್ವ. ರಜೋಗುಣ ಮತ್ತು ತಮೋಗುಣದ ಸತ್ವ ಅಂದ್ರೆ ಅಂಥವು ಪ್ರಬಲವಾಗಿದ್ದು ಅಂದ್ರೆ ಯಾಚ ಗುಣ ಜಗಿ ವಾಯಗೇಲ. ಅವ್ನು ಹುಟ್ಟಿದ್ದು ಸಹಿತ ವ್ಯರ್ಥ ಆಗಿಬಿಡ್ತು. ಹಂಗಾರ ಸತ್ವಗುಣ ಹೆಂಗೆ ಬರ್ತದೆ ಅಂತಂದ್ರೆ ತುಕಾರಾಮ್ ಮಹಾರಾಜರು ಕೊನೆ ಚರಣದಾಗ ಹೇಳ್ತಾರೆ, ಆ ಸತ್ವಗುಣ ಬರಲಿ ಅಂತೇಳಿ ಸತ್ಸಂಗಗಳವ ಇವು. ಇಲ್ಲಿ ಹೆಂಗಿರ್ತಾರಂದ್ರೆ ಸತ್ವಗುಣ ಸಂಪನ್ನರಿರ್ತಾರೆ, ಅದಕ್ಕೆ ಸತ್ಸಂತರಂತಾರೆ ನಮಗೆ. ನಾವು ಮತ್ತು ಇಲ್ಲಿಯೂ ಬಂದು ನಮ್ಮಂತೇಳಿ ರಜೋಗುಣ ಮತ್ತು ತಮಗುಣ ಬರ್ತಿದ್ರೆ ನಾವು ಸಂತರೊಳಗೆ ಬರೋದು, ಸ್ವಂತರೊಳಗೆ ಬರ್ತೇವೆ ನಾವು. ಏನು ಆ ವಿಠ್ಠಲರಾಯರ ಕೀರ್ತನದಾಗ ಹೇಳ್ತಿದ್ರು ನೋಡ, ಮತ್ತು ನಮ್ಮಲ್ಲಿ ಸಂತರ ಖರೆ ಸಂತತ್ವ ಬೇಕಲ್ಲ, ಸಂತತ್ವ ಬೇಕಲ್ಲ. ಸಂತರಂದ್ರೆ ಯಾರಂತಾರಂದ್ರೆ ಜೋ ಜಾಣೇಲ ಭಗವಂತ ತಯಾ ನಾವ ಬೋಲಿಜೆ ಸಂತ ಜೋ ಶಾಶ್ವತ ಆನಿ ಅಶಾಶ್ವತ ನಿವಾಡ ಕರಿ. ಯಾರು ಭಗವಂತನನ್ನು ತಿಳ್ಕೊಂಡಾರಲ್ಲ ಅವ್ರಿಗೆ ಸಂತರನ್ನಂತಾರ. ಸಂತ ಆನಂದಾಚೆ ಸ್ಥಳ ಸಂತ ಸುಖಚಿ ಕೇವಳ ನಾನಾ ಸಂತೋಷಾಚೆ ಮೂಳತೆ ಸಂತ. ಆನಂದ ಸ್ಥಳ ಎಲ್ಲಿದ ಅಂದ್ರೆ ಸಂತರ ಅಂತಲ್ಲಿದ. ಒಂದು ನಮ್ಮ ನೋಡಿದ್ರೆ ಹೆಂಗೆ ಅನಿಸ್ತದೆ ನಿಮಗೆ? ಭಾಳ ತ್ರಾಸಾಗಿದ್ರಿ ಶಂಕರವ್ರ ಮುಂದಂತ ಹೋಗಿ ಬರಬೇಕು, ಸಂತರಿದ್ದಾರೆ, ನಾನೇ ಕೆಟ್ಟ ಮುತ್ತಿ ಮಾಡ್ಕೊಂಡು ಕೂತಿದ್ದಾರೆ, ಅವಾಗೇನು ಆನಂದ ಕೊಡೋದಾಗ್ತದೆ. ಹೌದಲ್ಲ? ಅದಕ್ಕೆ ಸಂತರ ಹೆಂಗಿರ್ಬೇಕಂದ್ರೆ ಆನಂದ ಸ್ವರೂಪ ಇರಬೇಕು. ಆನಂದ ಸ್ವರೂಪ ಇದು ಸಂತರ ಒಂದು ಲಕ್ಷಣ. ಅಂಥ ಸಂತತ್ವ ನಮಗೆ ಬರಬೇಕಾದ್ರೆ ಸತ್ವಗುಣ ನಮ್ಮಲ್ಲಿ ಹೆಚ್ಚಾಗಬೇಕು. ಇರ್ಲಿಕ್ಕಂದ್ರೆ ರಜೋಗುಣ ತಮೋಗುಣ ಆತಂದ್ರೆ ನಮ್ಮ ಜೀವನನೇ ಮನುಷ್ಯರಾಗಿ ಹುಟ್ಟಿ ಸಹಿತ ವ್ಯರ್ಥ. ನಾವು ಏನಪ್ಪ ಅಂದ್ರೆ ನಮ್ಮ ಜೀವನವನ್ನು ಮಾಡಿಕೊಂಡಾಗ್ತದೆ. ಅದಕ್ಕೆ ಜ್ಞಾನಿಗಳಂದ್ರು, ಎಂಥ ಮಾನವ ಜನ್ಮ ಇದನ್ನ ಏನು ಕೆಡಿಸಿ ಬಿಟ್ಟಿರಪ್ಪ, ಎಂಥ ಮಾನವ ಜನ್ಮ ನಿಮಗ ಸಿಕ್ಕಿದ್ದೇನಪ್ಪಯ್ಯ. ಎಂಥ ಮಾನವ ಜನ್ಮ ಇದನ್ನ ಏನು ಕೆಡಿಸಿ ಬಿಟ್ಟಿರಪ್ಪ, ಎಂಥ ಮಾನವ ಜನ್ಮ ನಿಮಗ ಸಿಕ್ಕಿದ್ದೇನೋ ಅಪ್ಪಯ್ಯ. ಇಂಥ ಮಾನವ ಜನ್ಮ ನಿಮಗ ಸಿಕ್ಕಿದ್ದೇನೋ ಅಪ್ಪಯ್ಯ. ನಿಮಗೆ ಸಿಕ್ಕಿದ್ದೇನೋ
ಹಂಗ ಹೋಗುವತ್ತಾಗ ಎಂಥ ಮತಿಯೋ ಅಂಥ ಗತಿ ಅಂತಾರ. ಹೋಗುವತ್ತಾಗ ಯಪ್ಪ ಯವ್ವ ಮನೆ ಕಟ್ಟಿ ನೋಡ್ಕೋತ ಕೂತ್ರ ಆಗಾಗ ಹೇಳಿದ್ರಲ್ಲ ಭಾವಸಾಹೇಬ್ ಮಹಾರಾಜರು. ನಾಯಾಗಿ ಬಂದು ನಿಂತರಂತ ಎಲ್ಲರೂ ಬಡದು ಒಗೆದು ಬಿಟ್ರು. 4 ಮಂದಿ ಮಕ್ಕಳು ಒಗಿರ್ಲಿ ಅದನ್ನ ಬಡದು ಅಂದಕ್ಕೆ ಹೇಳಿ ಸಿದ್ಧ ಬಡದು ಹೊರಗೆ ಹೋಗೋದು ಕೂಡಲೇ ಯಾಕರೆ ಬಂದು ಅಂತೇಳಿ ಯಮನ ಕಡೆ ಮೋತಿ ಮಾಡ್ಕೊಂಡ ವೌ ನಾಯಿ ಹೇಳ್ತಾವಂತಾರಲ್ಲ ಹಳ್ಳಿಕತ್ತು ನಾಯಿ ಎಲ್ಲ ಹಂಗೆ ಬಂದದ್ದು. ಮಾನವ ಜನ್ಮ ದೊಡ್ಡದು ದೊಡ್ಡದು, ಮಾನವ ಜನ್ಮ ದೊಡ್ಡದು. ಹಾನಿ ಮಾಡಲು ಬೇಡಿ ಹುಟ್ಟಪ್ಪಗಳಿರ, ಹಾನಿ ಮಾಡಲು ಬೇಡಿ ಹುಟ್ಟಪ್ಪಗಳಿರ, ಮಾನವ ಜನ್ಮ ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಟ್ಟಿ ಮರುಳಾಗುವರೇ. ಕಣ್ಣು ಕೈ ಕಾಲ್ ಕಿವಿ ಹೊನ್ನು ಹೆಣ್ಣಿಗಾಗಿ ಹರಿಯ ನಾಮಾಮೃತ, ಹೊನ್ನು ಹೆಣ್ಣಿಗಾಗಿ ಹರಿಯ ನಾಮಾಮೃತ, ಹೊನ್ನು ಹೆಣ್ಣಿಗಾಗಿ ಹರಿಯ ನಾಮಾಮೃತ, ಉಣ್ಣರೆ ಉಪವಾಸ ಇರುವರೆ ಕೋಡಿ, ಮಾನವ ಜನ್ಮ ಏನ್ ಚಂದ ಹಾಡ್ತಾರ ಶಂಕರಣ್ಣವ್ರಂತೆ. ಬರೇ ಹಾಡ ಚಂದನೆ ಅನ್ಸದ. ಖರೆ ಯಾಕ ಮಹಾತ್ಮರು ಇಂಥ ಪದ ಬರ್ದಾರಂದ್ರೆ ನಮ್ಮ ಆಯುಷ್ಯ ವ್ಯರ್ಥ ಹೋಗ್ಲಿಕ್ಕಂತ. ಕಡಿಗೆ ಹೋಗ್ತೇವೆ ಅವ್ರಂತಲೇ ಸಮರ್ಥರಂತೆಲ್ಲ ಹೋಗ್ತೇವೆ. ಬಂದೇವ್ರಿ ಮಹಾರಾಜರಂತ ಏನು ಕಮಾಯಿ ಮಾಡಿ ಬಂದೆ ಅಂತ. ಏನು ಕಮಾಯಿ ಮಾಡಿ ಬಂದೆಪ್ಪ? ಸತ್ಸಂಗ ಮಾಡಿ ಹೊರಗೇನಾದಿ, ಸತ್ತ ಮಾಡಿ ಹೊರಗೇನಾದಿ, ಸಾಧನ ಮಾಡಿದೆವು ಮುಂದೇನು ಕಾಣ್ತಾನೆ ನಿನಗೆ? ಮಂಗನ ಕೈಯಲ್ಲಿ ಮಾಣಿಕ್ಯದಂತೆ ಹಂಗೂ ಹಿಂಗೂ ಕಳದಿತ್ತಂತೆ, ರಂಗ ವಿಠಲನ ಮರೆಯಿತ್ತಂತೆ, ಭಂಗ ಬಹಳ ಪಟ್ಟಿತ್ತಂತೆ. ಯಾಕೆ ಬಂತೋ ಕುರುಡು ನಾಯಿ ಸಂತಿಗೆ ಬಂತಂತೆ, ಇದು ಯಾಕೆ ಬಂತೋ ಕುರುಡು ನಾಯಿ ಸಂತಿಗೆ ಬಂತಂತೆ. ಖಂಡ ಸಕ್ಕರೆ ಹಿತವಿಲ್ಲವಂತೆ, ಖಂಡ ಎಲವು ಕದದಿತ್ತಂತೆ, ಖಂಡ ಸಕ್ಕರೆ ಖಂಡ ಸಕ್ಕರೆ ಹಿತವಿಲ್ಲವಂತೆ, ಖಂಡ ಎಲವು ಕದದಿತ್ತಂತೆ, ಎಣ್ಣಿರು ಮಕ್ಕಳ ನೆತ್ತಿತ್ತಂತೆ, ಕೊಂಡು ಹೋಗುವಾಗ ಯಾರಿಲ್ಲವಂತೆ, ಕುರುಡು ನಾಯಿ ಸಂತಿಗೆ ಬಂದಂತೆ. ನಾನಾ ಜನ್ಮವ ಎತ್ತಿದಂತೆ ಮಾನವನಾಗಿ ಪುಟ್ಟಿದಂತೆ, ನಾನಾ ಜನ್ಮವ ಎತ್ತಿದಂತೆ ಕಾನನ ಕಾನ ತಿರುಗಿದಂತೆ, ತಾನೆ ತನ್ನನು ಮರೆಯಿದಂತೆ, ಕುರುಡು ನಾಯಿ ಇದು ಯಾಕೆ ಬಂತು, ಕುರುಡು ನಾಯಿ ಸಂತಿಗೆ ಬಂದಂತೆ, ಇದು ಯಾಕೆ ಬಂತು, ಕುರುಡು ನಾಯಿ ಸಂತಿಗೆ ಬಂದಂತೆ. ಹಿಂಗೆ ಅನಿಸುವುದಾಗ್ತದೆ ನಾವು. ಅದಕ್ಕೆ ಸಮರ್ಥರಂದರು ನೀವು ಪರಮಾರ್ಥವನ್ನು ಹೆಚ್ಚು ಮಾಡ್ಕೋಬೇಕಾಗಿತ್ತು ಅಂದರೆ ಸತ್ತು ಗುಣ ಹೆಚ್ಚು ಮಾಡ್ಕೋರಿ ಅಂತ ಕೊಬ್ಬರಾಯರು ಬೈರಿಯುಗ. तुकामणे येते सत्वाचे सामर्थ्य, तुकामणे येते सत्वाचे सामर्थ्य,
तुका म्हणे येते तत्वाचे समार्थ तुका म्हणे येते तत्वाचे समार्थ तुका म्हणे येते तत्वाचे सामर्थ्य तुका म्हणे येते तत्वाचे सामर्थ्य तुका म्हणे येते तत्वाचे समार्थ तुका म्हणे येते तत्वाचे समार्थ ತುಕಾರಾಮ್ ಮಹಾರಾಜರದು ಸತ್ವದ ಗುಣ ನಿಮ್ಮಲ್ಲಿ ಸಾಮರ್ಥ್ಯ ಬರಬೇಕಾಗಿತ್ತಂದ್ರ ಕರಾವ ಪರಮಾರ್ಥ ನಿಧಿ. ಯಾವಾಗಲೂ ಪರಮಾರ್ಥ ಮಾಡಿ. ಯಾವಾಗಲೂ ಪರಮಾರ್ಥ ಅಂದ್ರೆ ಉಪ್ಪಿಟ್ಟು ಮಾಡಿದಂಗೆ ಅಲ್ಲದ. ಯಾವಾಗಲೂ ಪರಮಾರ್ಥ ಅಂದ್ರೆ ಮಹಾರಾಜರು ಹೇಳಿದಂಥ ಉಪಾಸನೆಗಳನ್ನು ಮಾಡುವುದು. ಆಮೇಲೆ ದಾಸಬೋಧ ಓದುವುದು, ನಾಮಸ್ಮರಣೆ ಮಾಡೋದು. ಎಲ್ಲ ಕಡೆ ನನ್ನ ಮಹಾರಾಜ ನನ್ನ ಗುರುನಾಥ್ ತುಂಬ್ಯಾರ ಅಂತ ತಿಳ್ಕೊಂಡು ಎಲ್ಲರ ಜೊತೆ ಪ್ರೇಮದಿಂದ ಇದು ಪರಮಾರ್ಥ. ಕರಾವ ಪರಮಾರ್ಥ ಹನ್ನಿಸಿ ಕರಾವ ಪರಮಾರ್ಥ ಹನ್ನಿಸಿ ಆ करावा परमार्थ दुःखाची कारण जन्म घ्यावा जन्मा घ्यावा जन्माचे मूळ पाहिजे अकल्पाई श्वावे तयाकुळा माझ्या सकळा हरीच्या दासा कल्पनेची बाधा न हो कोण काळी ही संत मंडळी सुखी असो
अहंकाराच्या वारा न लागो रासा माझा विष्णुदासा महाविकासी नामामणे तया असावे कल्याण जानुकरिता पांडुरंग अपार कुमाये अपार कुमाये Thank you.